ನಮಸ್ಕಾರ. ನನ್ನ ಪಕ್ಕದಲ್ಲಿ ನೋಡಿ ಯಾರಿದ್ದಾರೆ, ಕೀರ್ತಿ. ಇವತ್ತು ನಾವು ಬಂದುಬಿಟ್ಟು ಚಿತ್ರಕಲಾ ಪರಿಷತ್ಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಬ್ಯೂಟಿಫುಲ್ ಪ್ಲೇಸ್ ಅಂತ ಕೇಳ್ಪಟ್ಟೆ. ಸೊ ಹೋಗಿ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಇವರೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಸಾರಿ ಗೈಸ್, ತುಂಬ ದಿವಸ ಆಯಿತು ವ್ಲಾಗ್ನ ಪೋಸ್ಟ್ ಮಾಡಿ, ಡ್ಯೂ ಟು ಫ್ಯೂ ರೀಸನ್ಸ್. ಓಕೆನಾ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬಂದು ನಿಮಗೆ ತಲುಪುತ್ತೆ. ನಾನು ಕೀರ್ತಿ ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಪಬ್ಲಿಕ್ ರಿಯಾಕ್ಷನ್ ಸ್ವಲ್ಪ ವಿಯರ್ಡ್ ಆಗಿತ್ತು, ಅದನ್ನೇ ನಾವು ವಿಡಿಯೋ ಮಾಡ್ಬೋದು ಅಂತ. ಒಬ್ಬೊಬ್ಬರ ರಿಯಾಕ್ಷನ್ಸು ಮಾತ್ರ ನಿಜ ಫನ್ನಿಯಾಗಿತ್ತು. ಒಬ್ಬೊಬ್ಬರು ಒಂದೊಂಥರ ವಿಚಿತ್ರವಾಗಿ ಕೊಡ್ತಾಯಿದ್ರು, ಏನು ಇವ್ರು ಹಿಂಗೆ ಡ್ಯಾನ್ಸ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ರಿಯಾಕ್ಷನ್. ಒಬ್ಬರು ರಿಯಾಕ್ಷನ್ಸ್ ಕೊಡ್ತಾ ಇಲ್ಲ. ಯಾವಾಗಲೂ ಆ ಥರ ವಿಯರ್ಡ್ ಇವನ ನೋಡಿ ನಡ್ಕೊಂಡು ಹೋಗ್ತಾನೆ, ನಮ್ಮ ಕಡೆ ನೋಡ್ಕೊಂಡು ಹೆಂಗೆ ಹೋಗ್ತಾನೆ ನೋಡಿ. ಒಂದು ಹ್ಯಾಪಿಯೆಸ್ಟ್ ಥಿಂಗ್ ನಾವು ನೋಡಿದ್ವಿ. ಅವ್ರು ರೋಡಲ್ಲಿ ಹೋಗ್ಬೇಕಾದ್ರೆ ರಾಮಯ್ಯ ಕಾಲೇಜ್ ಹತ್ರ ಯಾರನ್ನ ನಾವು ನೋಡಿದ ತಕ್ಷಣ ಅವ್ರ ಹೆಸರು ಕೂಡ ಕರ್ತಿಲ್ಲ. ನಮ್ಗೆ ತಿರುಗಿದ ತಕ್ಷಣ ಅವರೇ ನಮ್ಗೆ ಹಾಯ್ ಮಾಡೋದು, ವಿಡಿಯೋ ಮಾಡಿಲ್ಲ ಅಂತ. ಬಟ್ ಇಟ್ಸ್ ಓಕೆ. ಆ ಮೆಡಿಕಲ್ ಅಕ್ಕಾಗಲಿ ಊರಾಗಲಿ ಎಷ್ಟೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರು. ಆಮೇಲೆ ನಾನು ಅಬ್ಸರ್ವೇ ಮಾಡಿಲ್ಲ ಈ ಬೇಕ್ರಿ ಅವನು. ಚಿತ್ರಕಲಾ ಪರಿಷತ್ ಇದೆ, ನಾನು ಇಷ್ಟು ದೂರ ಅಷ್ಟೇನಾ? ದೂರ ಅನ್ಕೊಂಡಿದ್ದೆ ನಾನು. ಡೈರೆಕ್ಟ್ ಬಂದಾಗ ಈ ಸೈಡ್ ಬಾರೆ ಮನು 10:30 to 7 ಯಾರಾದರೂ ಚಿತ್ರಕಲಾ ಪರಿಸ್ಥಿತಿಗೆ ಬರೋದಾಗಿದೆ ಈ ಟೈಮಲ್ಲಿ ಬೆಳಗಿನ ಫಾರ್ಮ್ ಡಿಸಿಪ್ಲಿನ್ ನಾವು ಮಾತಾಡ್ಕೊಂಡು ಆಲ್ಮೋಸ್ಟ್ ಶಾಪ್ಸ್ ಆವಾಗಲೇ ಓಪನ್ ಮಾಡ್ತಾಯಿದ್ರು, ಬಿಕಾಸ್ ಓಪನಿಂಗ್ ಟೈಮ್ 10 ಅಲ್ವಾ. ಆಮೇಲೆ ನಾವು ಒಳಗೆ ಬಂದಮೇಲೆ ಎಂಟ್ರೆನ್ಸ್ ನೋಡಿ ಹಿಂಗಿದೆ. ಅದು ಬಂದ್ಬಿಟ್ಟು ಹಾರ್ಟ್ ಪ್ಲೇಸ್, ಫುಲ್ ಹಾರ್ಟ್ ಅಂತ. ಇದು ನಮ್ಮ ಲೈನು ಅವಕ್ಕನ್ನು ಮಾಡಬೇಕಾಗಿತ್ತು. ಅಲ್ಲಿ ಎಂಟ್ರೆನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಈ ವಿಗ್ರಹ ಮಾತ್ರ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಇಟ್ ಈಸ್ ಲೈಕ್ ತುಂಬ ಇಯರ್ಸ್ ಓಲ್ಡ್ ಅದು. ಆದರೂ ಅದನ್ನು ಹೊಸ ಥರ ಹಂಗೆ ಇದೆ. ಅದು ಬಂದ್ಬಿಟ್ಟು ವಿಷ್ಣುವಿನ ವಿಗ್ರಹ. ಅದ್ರ ಬಗ್ಗೆನೇ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ. ಸೊ ನಮ್ಮ ಮ್ಯಾಮ್ ಲೈನ್ನ ಮೂವ್ ಮಾಡಿ ಹಾರ್ಟ್ ಮಾರ್ಟಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಮ್ಯಾಮ್ ಸ್ವಲ್ಪ ಮಾತಾಡ್ತಾಯಿದ್ರು. ಆಮೇಲೆ ಮ್ಯಾಮ್ ಕೇಳಿದ್ರು, ಇವ್ರನ್ನ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಬೋದಾ, ಫೋನ್ಸ್ ಅಲೋ ಇದೆಯಾ ಅಂದರು. ಅವರು ಫೋನ್ಸ್ ಅಲೋ ಇದೆ ಅಂದಿದ ತಕ್ಷಣ ನಾವು ಅಂತೂ ಜಾಲಿ ಆಗಿಬಿಟ್ವಿ. ನಾವು ಫುಲ್ ಹ್ಯಾಪಿ ಆಗಿಬಿಟ್ಟಿದ್ವಿ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಬಟ್ ದೆನ್ ಮ್ಯೂಸಿಯಮಲ್ಲಿ ಅಲೋ ಇಲ್ಲ ಅಂತ ಹೇಳಿದ್ರು, ಬರೀ ಇಲ್ಲಿ ಮಾತ್ರ ಮಾಡೋದು. ಸ್ವಲ್ಪ ಬೇಜಾರಾಯಿತು, ಪರವಾಗಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಟ್ಸ್. ಆ ಆರ್ಟಿಸ್ಟ್ ವೇ ಆಫ್ ಥಿಂಕಿಂಗೇ ತುಂಬ ಡಿಫ್ರೆಂಟಿಂದ ಕೆತ್ತಿದೆ. ಇದಂತೂ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಸಕ್ಕತ್ತಾಗಿತ್ತು ಎಲ್ಲ ಪೇಂಟಿಂಗ್ಸ್. ಇಲ್ಲೂ ಇಟ್ಟಿದ್ದಾರೆ ನೋಡಿ. ಇವಾಗ These are all the arts of some people, right? Yes, ma'am. See the nuances, how they have painted these pictures. Modern art. Looks like Yes, ma'am. Not keeping well, ma'am. ಆ್ಯಕ್ಚುಲಿ ಅದು ನಮ್ಮ ಟೀಚರ್ಸ್ ಅಂದರೆ ಒಂದು ದಿವಸ ಒಂಥರ ಸ್ಯಾಡ್ ಆಗಿದ್ದರೆ ಎಲ್ಲರೂ ಕೇಳ್ತಾರೆ ಏನಾಯಿತು ಅಂತ.
ನಂಗೆ ಸ್ವಲ್ಪ ಹುಷಾರಿದೆ. ಅದಕ್ಕೆ ಕೀರ್ತಿ ಹೇಳಿದ್ಲು ಕೊಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ನಾನು ಪರವಾಗಿಲ್ಲ ನಾನು ಮಾಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಇದ್ದೆ. ಈ ಗಣೇಶ ವಿಗ್ರಹ ಅವ್ರು ಬಿಡಿಸಿದಾರಲ್ಲ ಅದು ಕೂಡ ತುಂಬ ಯೂನಿಕ್ ವೇ ಅಲ್ಲಿ ಬಿಡಿಸಿದ್ರು. ಎಲ್ಲ ಡಯಾಗ್ರಾಮ್ಸು ತುಂಬ ಯೂನಿಕ್ ಆಗಿತ್ತು. ಈ ಪೇಂಟಿಂಗ್ಸ್ ಎಲ್ಲನೂ ಕೂಡ ಬ್ಯೂಟಿಫುಲ್ಲಾಗಿ ಯಾರು ಪೇಂಟರ್ಸ್ ಅದನ್ನು ಆರ್ಟಿಸ್ಟ್ ಅದನ್ನು ಡ್ರಾ ಮಾಡಿದ್ರು ನಿಜವಾಗ್ಲೂ ಒಂದೊಂದು ಅಷ್ಟು ನೋಡಿದ್ರು ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಕೆಳಗೆಲ್ಲ ಇದೆಯಲ್ಲ ನೋಡಿ, ಇದೆಲ್ಲ ಮಾಡೋಕ್ಕೆ ಒಂಥರ ಲಾಟ್ ಆಫ್ ಟೈಮ್ ಬೇಕು, ತುಂಬ ಟ್ಯಾಲೆಂಟ್ ಇರಬೇಕು. ಇದು ಒಂದು ವೇ ಆಫ್ ಥಿಂಕಿಂಗಲ್ಲಿ ಅದನ್ನು ಡ್ರಾ ಮಾಡಿ ಇದು ಆ್ಯಕ್ಚುಲಿ ನನಗೆ ಗೊತ್ತಿದೆ. ಒಂದು ಮೂವಿಯಲ್ಲಿ ಇರ್ತಾರೆ ಪೇಂಟ್ ನಾನು ಹಾಕಿದ್ರೆ 20 lakhs ಕೊಡ್ತಾರೆ. ಅದಕ್ಕೆ ಟಚ್ ಮಾಡಿ ನೋಡಿದ್ವಿ ಏನಪ್ಪ ಇದು ಪೇಂಟಿಂಗ್ ಅಂತ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದು ನೋಡೋದು ಸಿಟಿ ಮಾತ್ರ ಎಷ್ಟು ಅವರ್ಸ್ ತೊಗೊಂಡ್ರು ಅನ್ಸ್ಬಿಟ್ಟು ಕೆಳಗಿದ್ದೆಲ್ಲ ನನ್ನ ಫ್ರೆಂಡ್ಸ್ ಭಾಳ ಎಷ್ಟು ಚೆನ್ನಾಗಿರ್ತಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಮೇನ್ ಪಾರ್ಟ್ ಅಂದರೆ ಈ ಹುಡುಗಿ ಪಿಕ್ಚರ್ ಎಲ್ಲರೂ ನಮ್ಮ ಕ್ಲಾಸಿಗೆಲ್ಲ ಸ್ಟೋರಿ ಆಗ್ತದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ, ರಿಯಲ್ ಆಗಿ ಆ ಹುಡುಗಿ ಕ್ರಿಯೇಟಿವು ನಂಗೆ ಗೊತ್ತು ಮತ್ತು ಇಟ್ಕೊಳ್ಳೋಕ್ಕಾಗಿತ್ತು. ಆಮೇಲೆ ನೆಕ್ಸ್ಟ್ ಫೋಟೋಸ್ ನೋಡೋಣ, ಆ ಹುಡುಗಿನ ನೋಡಿದ್ರೆ ಹಂಗೆ ನೋಡ್ಕೊಂಡೆ ಕುತ್ಕೊತೀನಿ ಅಂತ ಅಂದ್ಕೊಂಡ್ಬಿಟ್ಟೆ. ನಾನು ಹೇಳ್ತಾ ಇದ್ದೆ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಎತ್ಕೊಂಡು ಹೋಗ್ಬಿಡ ಬಾ ಹೋಗೋಣ ಸರ್ ಒಂದು ಸೊ ಅದಕ್ಕೆ ಬೇರೆ ಪೇಂಟಿಂಗ್ಸ್ ಎಲ್ಲ ಅದು ಭಾರಿ ಚೆನ್ನಾಗಿದೆ. ಟಚ್ ಮಾಡಬೇಡ ನಿಜವಾಗ್ಲೂ ಈ ಥರ ಹುಡುಗಿ ಚೆನ್ನಾಗಿರಲ್ಲ, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಯಾರು ಸಖತ್ತಾಗಿದೆ. ಎಷ್ಟೊಂದು ಆಗಿದೆ, ಇದೆಲ್ಲ ಕೈಯಲ್ಲೇ ಕಲರ್ ಪೇಂಟಿಂಗ್ಸ್ ಯಾವುದು ಕೂಡ ಫೋಟೋ ಫ್ರೇಮ್ಸ್ ಅಲ್ಲ. ಸ್ವಲ್ಪ ಯೂನಿಕ್ ಆಗಿದೆ. ಕ್ಲಾತ್ ಇರ್ತಲ್ಲ ಮೊದಲನೇ ಬಾರಿಯಾಗಿ ಈ ಥರ ಪೇಂಟಿಂಗ್ ಎಲ್ಲ ನೋಡ್ತಾ ನೆಕ್ಸ್ಟ್ ಮೈಕ್ ಇವಾಗ ಹೆಂಗೆ ಹೋಗಿ ತರ್ತೀಯಾ? ಬೇಡ ಬಿಡೆ, ಮೊಬೈಲಲ್ಲೇ ಮಾಡ್ತೀವಿ ಅಂದ್ವಲ್ಲ. ತುಂಬ ಟೈಮ್ ಬೇಕು, ಬಟ್ ನನಗೆ ನಿಜ ಗೊತ್ತಿಲ್ಲ ಎಷ್ಟು ಟೈಮ್ ಬಿಡು ಆಯ್ತು ಹೋಗ್ಲಿ. ಇದು ಮೂವಿ ನೋಡಿದ್ದೀರಾ ನೀವು, ನಾಗಾರ್ಜುನದು? ಅದರಲ್ಲಿ ಕಾರ್ತಿಕ್ ಬಂದ್ಬಿಟ್ಟು ಪೇಂಟ್ ಎಲ್ಲ ಹಿಂಗೆ ಹಾಕ್ತಾರೆ. ಅವಾಗ ಅವ್ನು ಅಂತಾನಲ್ಲ ಆದರೂ 20 ಕೋಟಿ ತೊಗೊಂಡು ಇಸ್ಕೊಂಡಲ್ಲ ಆ ಥರ ನಾನು ಆರ್ಟಿಸ್ಟ್ ಆಗೋಣ ಅಂತಿದ್ದಾಳೆ. ಈ ಥರ ಪೇಂಟ್ ಎಲ್ಲ ಚೆನ್ನಾಗಿ ಫಿಲ್ಮ್ ಆಗ್ಬಿಟ್ಟು ಬೈ ಫ್ರೆಂಡ್ಸ್ ಚಾನಲಲ್ಲಿ ಹಾಕ್ತೀನಿ, ನನಗೆ ಗೊತ್ತಿಲ್ಲ. ಆಮೇಲೆ ಈ ಬ್ಯೂಟಿಫುಲ್ ಪಿಕ್ಚರ್ ನೋಡಿ ಎಷ್ಟು ಸುಂದರವಾಗಿದೆ. ಇದು ಬಂದ್ಬಿಟ್ಟು ಪೇಂಟಿಂಗ್ ಅಲ್ಲ, ಫೋಟೋ ಫ್ರೇಮ್ಸ್ ಥರ ಇದೆ. ನಿಜ ತುಂಬ ಚೆನ್ನಾಗಿದೆ. ಮೇಲೆ ನೋಡಿ ದೇವರು ಕಾಳಿ ಕಾಳಿ ಫೋಟೋ ತೆಗಿಬೇಕಾ? ಇಲ್ಲಿ ನೋಡು, ಎಕ್ಸ್ಪ್ಲೈನ್ ಮಾಡಿ. ಈ ಪೇಂಟಿಂಗ್ಸ್ ಪ್ರತಿ ಸತಿ ನೋಡಿದಾಗಲೂ ಎಷ್ಟು ಯೂನಿಕ್. ಇದಕ್ಕೆ ತುಂಬ ಟೈಮ್ ಬೇಕು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಮಾಡೋಕ್ಕೆ. ಅದಕ್ಕೆ ನಾನು ಅದು ಹೋಗಿ ನೋಡಿದೆ, ಫುಲ್ಲು ಕ್ಲಿಯರಾಗಿತ್ತು ಅದು ಹತ್ರದಿಂದ ನೋಡೋಕ್ಕೆ. ಸೊ ನಮ್ಮ ಮ್ಯಾಮು ಹೇಳ್ತಾಯಿದ್ರು ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಪೇಂಟ್ ಅಂತ. ಅದು ಚಿಕ್ಕ ಚಿಕ್ಕ ಮನುಷ್ಯರಾಗಲಿ ಅದು ಎಷ್ಟು ಹಿಂಗೆ ದೂರದಿಂದ ನೋಡಿದ್ರೇ ಅದು ಬೇರೆ ಥರ ಕಾಣಿಸುತ್ತೆ, ಹತ್ರದಿಂದ ನೋಡಿದ್ರೇ ಅದು ಬೇರೆ ಥರ ಕಾಣಿಸ್ತಾ ಇತ್ತು. ಸೊ ಇದು ಕೂಡ ಅಷ್ಟೇ ಅನದರ್ ಯೂನಿಕ್ ಪೇಂಟಿಂಗ್. ಅದು ನಾನು ಅದನ್ನು ಸ್ವಲ್ಪ ಫನ್ ಮಾಡ್ತಾಯಿದ್ದೆ, ಇಲ್ಲೆಲ್ಲ ಕೆನೆ ಮೇಲೆ ಇಟ್ಟಿದ್ರು, ಅದಕ್ಕೆ ಪಾಪ ರಕ್ತ ಬರ್ತಾಯಿದೆ, ಇದು ಇಟ್ಟಿದ್ದಾರೆ ಅಂತ ಹೇಳ್ತಾಯಿದ್ದೆ. ಬಟ್ ಫನ್ಸ್ ಅಪಾರ್ಟ್ ಇಟ್ ವಾಸ್ ಆಲ್ಸೋ ಎ ಬ್ಯೂಟಿಫುಲ್ ಪೇಂಟಿಂಗ್. ನೆಕ್ಸ್ಟ್ ಪೇಂಟಿಂಗ್ ನೋಡೋಣ ಅಂತ ನೆಕ್ಸ್ಟ್ ಪೇಂಟಿಂಗ್ ನೋಡಿದ್ವಿ. ಇದು ಬಂದುಬಿಟ್ಟು ಇದು ಎಷ್ಟು ದೊಡ್ಡದಾಗಿದೆ ಗುರು. ಅದು ಕ್ಲಿಯರಾಗಿ ಆರ್ಟಿಸ್ಟ್ ಕಲ್ಪನೆ, ಅದೇ ಯಾವುದೋ ಒಂದು ಪ್ಲೇಸಿಗೆ ಹೋಗಿದ್ದಾರೆ ಆರ್ಟಿಸ್ಟು, ಅಲ್ಲಿ ರೋಡ್ ಸೈಡ್ ಆ ಟೆಂಪಲ್ ಆ ವ್ಯೂನ ಹಾಗೆ ಸ್ಕೆಚ್ ಮಾಡಿದ್ದಾರೆ. ಇವಳೊಬ್ಳು ನನ್ನ ಫ್ರೆಂಡ್ ಬಾಟ್ಲ್ ಅಡ್ಡಾಕ್ತಾ ಇದ್ದಾಳೆ. ಈ ಫ್ರೆಂಡ್ಸ್ ಎಲ್ಲ ಹಿಂಗೆ ಅಪ್ಪ,
ಆಟ ಆಡೋದು ಚಾನಲಲ್ಲಿ ಬಂದು ಆಟ ಆಡ್ತಾರೆ. ಇದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಅದು ಬಂದ್ಬಿಟ್ಟು ಇಲ್ಲಿರೋ ಮ್ಯೂಸಿಯಮ್ಗೆ ಹೋಗ್ತಾ ಇದ್ವಿ. ಆಲ್ರೆಡಿ ಇದೆಲ್ಲ ನೋಡಿದ್ದೀವಿ. ಇದು ನೋಡಿ, ಇದು ಇನ್ನೊಂದು ರೂಮ್. ಇಲ್ಲೂ ಸ್ವಲ್ಪ ಪಿಕ್ಚರ್ಸ್ ಅದೆಲ್ಲ ಇದೆ. ವಾ ನೋಡಿ ಹಿಂಗೆ ಆ ಪಿಕ್ಚರ್ಸ್ ಇದೆಲ್ಲ ನಿಜ. ಅದರಲ್ಲಿ ವರ್ಡ್ಸ್ ಕೂಡ ಬಂದಿತ್ತು ಅದಕ್ಕೆ ರಿಲೇಟೆಡ್ ಆಗಿ, ಫನ್ನಿಯಾಗಿ, ಅಟ್ರ್ಯಾಕ್ಟ್ ಮಾಡೋ ವೇಯಲ್ಲಿ ಎಲ್ಲನೂ ಚೆನ್ನಾಗಿತ್ತು ನೋಡಿ. ಅದು ಮೇಲೆಲ್ಲ ಸ್ಟಿಕ್ಕರ್ಸ್ ಥರ ಹಾಕಿದ್ರಲ್ಲ, ಅದು ಬ್ಯೂಟಿಫುಲ್ ಆಗಿತ್ತು. ಕೆಳಗೆ ಕೂಡ ಅಷ್ಟೇ. ಈ ಮ್ಯಾಮ್ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ We invited her here to do this show, and I worked as a coordinator for her for this exhibition. So usually, have you guys seen any art exhibitions before? I'm assuming you would have gone to art galleries. Yes. An illustrated book he wrote for children, where he talks about, if you read the poem, it talks about the plurality of identity. It kind of stems from the fact that ಸ್ವಲ್ಪ ಮೇಲಿರೋ ಮ್ಯೂಸಿಯಮ್ಸ್ಗೆ ಹೋಗಬೇಕು ಅಂತ ಇದ್ದೀನಿ. ಅಷ್ಟೊಂದು ಕ್ಲಿಯರ್ ಆಗ್ತಿದ್ದಿಲ್ಲ. ಬಟ್ ಎಲ್ಲ ಫೋಟೋಸು ಮತ್ತು ಎಲ್ಲ ಸ್ಕಲ್ಪ್ಚರ್ಸು ನಿಜವಾಗ್ಲೂ and Subramanya is very famous for killing Taraka, the demon king who became an authoritative ruler. And here Subramanya is talking about that aspect of Taraka. ಸೊ ಗೈಸ್, ಇದು ನಿಜವಾಗ್ಲೂ ಚೆನ್ನಾಗಿತ್ತು. ಇದು ಗ್ಲಾಸ್ ಥರ ಇರೋದ್ರಲ್ಲಿ ಇದನ್ನೆಲ್ಲ ಹಾಕಿದ್ರಲ್ಲ, ಅದು ಎಷ್ಟು ವರ್ಷ ಹಳೇ ಸ್ಕಲ್ಪ್ಚರ್ಸ್ ಅಂದರೆ ಅದು ಬಂದ್ಬಿಟ್ಟು ಇವಾಗ ಆ ಮ್ಯಾಮ್ ಹೇಳ್ತಾಯಿದ್ರು ಟಿಶ್ಯೂವಲ್ಲಿ ಆಗಲಿ ಇಲ್ಲ ಬೇರೆ ಪೇಪರ್ಸ್ ಸಿಕ್ಕಿದ್ದು ಪೆನ್ನಲ್ಸ್ ಎಲ್ಲ ಬರೀತಾ ಇದ್ದು ಅಂತ. ಇದು ಕಂಪ್ಲೀಟಾಗಿ ಹಿಸ್ಟ್ರಿನೇ ಹೇಳುತ್ತೆ ನನಗೆ. ಕಂಪ್ಲೀಟ್ ಈ ರೂಮ್ ಏನಿದೆ ಅದು ಫುಲ್ ಹಿಸ್ಟ್ರಿ ರಿಲೇಟೆಡ್ ಥಿಂಗ್ಸ್ ಇದು. ಪೇಂಟಿಂಗ್ಸ್ ಆಗಲಿ, ಮಾರಲ್ಸ್ ಆಗಲಿ ನೋಡಿ, ಇದೆಲ್ಲ ಈ ಥಿಂಗ್ಸ್. ನಾನು ಹಿಸ್ಟ್ರಿ ಸ್ಟೂಡೆಂಟ್ ಆಗಿರೋದಕ್ಕೆ ನನಗೆ ಇದನ್ನೆಲ್ಲ ನೋಡೋಕ್ಕೆ ಖುಷಿ. ಬಿಕಾಸ್ PUCಯಲ್ಲಿ ನಾನು ತೊಗೊಂಡಿರುವಂಥದ್ದು ಸೊ ಹಿಸ್ಟ್ರಿ ಸ್ಟೂಡೆಂಟ್. ಸೊ ನೋಡಿ ಈ ಪ್ಲೇಸ್ ಅಲ್ಲಿ ನೋಡಿ, ಅಲ್ಲಿ TV ಹಾಕಿದ್ರು, ಅಲ್ಲಿ ಸಡನ್ ವೀಡಿಯೋ ಪ್ಲೇ ಆಗ್ತಿತ್ತು. ಅದು ನನ್ನ ಫ್ರೆಂಡ್ಸ್ ಅವಳು ಹಾಕಿದ್ರು ಪಿಕ್ಸ್ ಇದರಲ್ಲಿ ಬಿಡಿಸಿರೋದು. ಫನ್ನಿ ಆಗೋಯಿತು. ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತ ಕೆಲವೊಂದು ಪಿಕ್ಸ್ ಅರ್ಥ ಆಗ್ದಿರೋದು ಇತ್ತು. ಬಟ್ ಇಟ್ ವಾಸ್ ನೈಸ್. ಬಟ್ ಆ ಹುಡುಗಿ ನೋಡಿ ನಾನು ರೇಗಿಸ್ತಾ ಇದ್ದೆ ನನ್ನ ಫ್ರೆಂಡ್ಸಿಗೆಲ್ಲ, ನೀವೇ ಅದು ಅಂತ. ಚೆನ್ನಾಗಿತ್ತು. ಬಟ್ ಎಲ್ಲರೂ ಕೇಳಿಸ್ಕೊತಾ ಇದ್ದು. ಸೊ ನಾನು ಆ ವಿಡಿಯೋಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ಕ್ಯೂರಿಯಸ್ ಆಗಿದೆ. ಸೊ ತಿಳ್ಕೊಂಡೆ ಆ ಪ್ಲೇಸ್ನ ಬಗ್ಗೆ ಆಗಲಿ, ನೇಚರ್ ಸೌಂಡ್ಸ್, ನಿಜವಾಗ್ಲೂ ನೇಚರ್ ಸೌಂಡ್ಸ್ ಡೈರೆಕ್ಟಾಗಿ ಕೇಳಿಸ್ಕೊಂಡ್ರೆ ಹೆಂಗಿರುತ್ತೆ ಆ ಥರ ಇತ್ತು. ನನಗಂತೂ ಫುಲ್ ಖುಷಿ ಆಯಿತು. ಆಮೇಲೆ ಮ್ಯಾಮ್ ಟೈಮ್ ಆಗ್ತಾಯಿದೆ ತೆಗೀರಿ ಅಂದರು. ಸೊ ಹೊರಟುವೆ ಬೇರೆ ಕಡೆಗೆ. ಸೊ ನೋಡಿ, ಇದೆ ಮ್ಯೂಸಿಯಮ್ ದಾರಿ. ಇದು ಫುಲ್ ಸ್ಟೇರ್ಸ್ ಹತ್ತಿ ಮ್ಯೂಸಿಯಮ್ಗೆ ಹೋಗಬೇಕು. ಚೆನ್ನಾಗಿತ್ತು. ಸ್ಟೇರ್ಸ್ ಆಗಲಿ ಬೇರೆ ಎಲ್ಲ ಎಷ್ಟು ದೊಡ್ಡದಿದೆ ನೋಡಿ. ಸಿಂಬಲ್ ಕೂಡ ಚೆನ್ನಾಗಿ ಕೆತ್ತನೆ ಮಾಡಿದರು. ಸೊ ಈ ಸ್ಟೇರ್ಸ್ ಕೂಡ ಅಷ್ಟೇ ಯೂನಿಕ್ ಸ್ಟೇರ್ಸ್ ಎಲ್ಲ ಹಾಕಿ ಬಿಲ್ಟ್ ಮಾಡಿದರು. ಸೊ ಮ್ಯೂಸಿಯಮ್ಗೆ ಬಂದುಬಿಟ್ವಿ. ಅಲ್ಲಿರೋ ಯಾವುದೋ ಒಂದು ಮ್ಯಾಮ್ ಬೈತಾಯಿದ್ರು, ನೀವು ವಿಡಿಯೋ ಮಾಡೋಕ್ಕೆ ಬರ್ತೀರಾ ಇಲ್ಲ ಪ್ಲೇಸ್ನ ನೋಡೋಕ್ಕೆ ಬರ್ತೀರಾ ಅಂತ. ಅದಕ್ಕೆ ಕೇರ್ ಮಾಡ್ತೀರಾ. ಆ್ಯಕ್ಚುಲಿ ಅವಾಗ ಕೀರ್ತಿ ವಿಡಿಯೋ ಮಾಡ್ತಾಯಿದ್ಲು ಪಾಪ. ಸೊ ಇದನ್ನು ನಾನು ಮಾಡಿರೋದು. ಸೊ ಮ್ಯಾಮ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಅದನ್ನು ನೋಡ್ಕೊಂಡಿದ್ದೆ. ಇದೆಲ್ಲ ಸ್ವಲ್ಪ ಯೂನಿಕ್ ಆ್ಯಕ್ಚುಲಿ. ಇದನ್ನೆಲ್ಲ ನಾವು ನೋಡೇ ಇರಲ್ಲ ಅಲ್ವಾ. ಇದು ಆ್ಯಕ್ಚುಲಿ ಈ ಲೇಡಿ ಯಾರಿದ್ದಾರೆ ಇವಾಗ ನಾನು ತೋರಿಸಿದ್ನಲ್ಲ, ಅವರು ನಾನು ಒಂದು ಬುಕ್ಕಲ್ಲಿ ನೋಡಿದ್ದೆ ಅವ್ರ ಪಿಕ್ಸ್ನ. ಸೊ ನೋಡಿ ನಮ್ಮ ಕ್ಲಾಸವರು ಇದು ನೋಡಿ, ಅದು ಬೆಕ್ಕ ಹೆಂಗಿದೆ ಕ್ಯೂಟಾಗಿ. ಅದೊಂಥರ ಹುಡ್ಡನ್ ಹಿಸ್ಟ್ರಿ ಬುಕ್ಸಲ್ಲೆಲ್ಲ ಬರುತ್ತಲ್ಲ ಆ ಥರ ಇಮೋಜಸ್ ಇತ್ತು ನೋಡಿ. ಎಷ್ಟೊಂದು ಪಿಕ್ಚರ್ಸ್ ಇಟ್ಟಿದ್ದಾರೆ. ಎಲ್ಲ ಪಿಕ್ಚರ್ಸು ಚೆನ್ನಾಗಿತ್ತು. ಸೊ ನಮ್ಮ ಕ್ಲಾಸ್ಮೇಟ್ಸ್ ವ್ಲಾಗ್ ಮಾಡ್ತಾಯಿದ್ದೀನ ಅಂತ ಹಿಂದೆ ನೋಡ್ತಾ ಒಂದೊಂದು ಪಾಪ ನೋಡಿ. ಆ ಪಿಕ್ಚರ್ಸ್ ಒಂದೊಂದು ಸ್ಟೋರಿ ಬಿಹೈಂಡ್ ಇದೆ. ಆ ಪಿಕ್ಚರ್ಸ್ನ ಸುಮ್ಮನೆ ಅಲ್ಲಿ ಯಾವುದೂ ಪೇಸ್ಟ್ ಮಾಡಿಲ್ಲ. ಎಲ್ಲ ಸ್ಟೋರಿ ಹೇಳ್ಕೊಂಡು ಕೂತ್ಕೊಂಡೆ ಟೈಮ್ ಆಗುತ್ತೆ. ಸೊ ಅಲ್ಲಿ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಕೇಳಿಸ್ಕೊಂಡ್ವಿ ನಾವು. ನೋಡಿ ಎಷ್ಟೊಂದು ಫೋಟೋ ಫ್ರೇಮ್ಸ್ ಹಾಕಿದ್ದಾರೆ ಇಲ್ಲಿ. ಇದನ್ನು ಕಲೆಕ್ಷನ್ಸು ಹಳೆ ಕಾಲದಲ್ಲಿ ಅವ್ರು ಇಟ್ಕೊಂಡಿರೋರು ಕೂಡ ಕೊಡಬೇಕು ಅನಿಸಿದ್ರೆ ಇಲ್ಲಿ ಅವರು ಡೊನೇಟ್ ಮಾಡ್ತಾರೆ ಅಂತ ಮ್ಯಾಮ್ ಹೇಳಿದ್ರು ನಮಗೆ, ಅಲ್ಲಿರೋ ಮ್ಯಾಮ್. ಇವ್ನು ನೋಡಿ ನಮ್ಮ ಕ್ಲಾಸ್ಮೇಟ್ ವೀಡಿಯೋ ಮಾಡ್ತಾಯಿದ್ದೆ, ಇವತ್ತೆಲ್ಲ ವ್ಲಾಗರ್ ಬೆಳೆಸ್ತೀರಾ ಅಂತ ಅವ್ರ ಫ್ರೆಂಡ್ಸ್ನೆಲ್ಲ ರೇಗಿಸಿದೆ. ಒಂದು ಮಿರರ್ ಫೋಟೋ ತೊಗೊಂಡು ನೆಕ್ಸ್ಟ್ ಪ್ಲೇಸಸ್ಗೆ ಹೋದ್ವಿ. ಇದು ನೋಡಿ ಅವ್ನು ನನ್ನ ಫ್ರೆಂಡು ಇದನ್ನು ಕಾಮಿಡಿಯಾಗಿ ಸೋಲಾರ್ ಸಿಸ್ಟಮ್ ಇಲ್ಲಿ ಇಟ್ಟಿದ್ದಾರೆ ನೋಡಿ ಅಂತವನೇ. ಅಯ್ಯೋ ನಗು ತಡಿಯೋಕ್ಕಾಗಿಲ್ಲ ಗುರು ನನಗಂತೂ. ಇದು ನೋಡಿ, ಇದು ಯೂನಿಕ್ ಸ್ಕಲ್ಪ್ಚರ್ಸ್, ಈ ಕಲ್ಲಿಂದ ಕೆತ್ತನೆ ಮಾಡಿರೋ ಥಿಂಗ್ಸ್ ಎಲ್ಲ ಇಟ್ಟಿದ್ರು. ನಿಜ ಚೆನ್ನಾಗಿತ್ತು ನೋಡೋಕ್ಕೆಲ್ಲನೂ. ನೆಕ್ಸ್ಟ್ ಪ್ಲೇಸಿಗೆ ಬಂದ್ಮೇಲೆ ಫುಲ್ ಟೆಂಪಲ್ ಸೆಟಪ್ಸ್ ಇತ್ತು. ಸೊ ಸ್ವಲ್ಪ ಟಯರ್ಡ್ ಆದೆ ಅಂತ ಕೂತ್ಕೊಂಡೆ. ಆಮೇಲೆ ಇನ್ನೆಷ್ಟು ನೋಡೋದು ಅಂತ ಕ್ಯಾಂಟೀನ್ಗೆ ಫಸ್ಟ್ ಹೊಟ್ಟೆಗೆ ಹಾಕ್ಕೊಬೇಕು ಅಂತ ಮ್ಯಾಮ್ ಹೋಗ್ತಾಯಿದ್ರು. ಮ್ಯಾಮ್ನ ನೋಡ್ಕೊಂಡು ನಾವು ಮ್ಯಾಮ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ನೋಡಿ. ವ್ಯೂ ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಇದು
ನೋಡಿ ನನ್ನ ಫ್ರೆಂಡ್ಸ್ ಹಾಯ್ ಮಾಡ್ತವ್ರೆ. ಸೊ ಕ್ಯಾಂಟೀನ್ ಅಲ್ಲಿ ಹೋಗೋ ತನಕ ನಂಗೆ ಗೊತ್ತಿಲ್ಲ ಕ್ಯಾಂಟೀನ್ಗೆ ಹೋಗ್ತವ್ರ ಅಂತ. ಏನೋ ಫುಡ್ ಅಂತ ಅಂದ್ಕೊಂಡ್ವಿ, ವ್ಯಾನ್ಗೆ ಹೋಗ್ತಾಯಿದ್ದೀವೋ ಏನೋ ಅಂದ್ಕೊಂಡ್ವಿ. ಇಲ್ಲಿ ಕ್ಯಾಂಟೀನ್ ಕೂಡ ಇತ್ತು, ಫುಡ್ ಹೆಂಗಿರುತ್ತೋ ಅಂದ್ಕೊಂಡ್ವಿ. ಬಟ್ ಏನು ಆರ್ಡ್ರ್ ಮಾಡೋದು ಅಂತ ಇಲ್ಲಿಂದನೇ ಯೋಚನೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಕೂತಿದ್ದಾರೆ ಪಾಪ ಟಯರ್ಡಾಗಿ, ಅಷ್ಟೊಂದು ಕ್ಲಾಸ್ ಕೇಳಿಸ್ಕೊಂಡು. ಆ್ಯಕ್ಚುಲಿ ಫುಡ್ ಈ ಪ್ಲೇಸಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಬಂದಿರೋ ಮೇಯ್ನ್ ಆರ್ಟ್ ಶಾಪಿಂಗ್ಸ್ ಅದೆಲ್ಲ ಇತ್ತಲ್ಲ, ನೋಡ್ಕೊಂಡು ಹೋಗೋಣ. ಇಲ್ಲೆಲ್ಲ ಯೂನಿಕ್ ಕಲೆಕ್ಷನ್ಸ್ ಇರುತ್ತೆ ಅಂತ ಕೇಳ್ಬಿಟ್ಟೆ. ಸೊ ನೋಡ್ತಾಯಿದ್ದೆ ಇಯರಿಂಗ್ಸ್ ಎಲ್ಲ ನೋಡಿ. ಅಮ್ಮ ಒಂದು ಚಿಕ್ಕ ಇಯರಿಂಗೆ ಅಂಕಲ್ 150, 200, 400 ಅನ್ನೋ ಸರಿ ಅಂತ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಸ್ಪೂನ್ಸ್, ಈ ಬ್ಯಾಂಗಲ್ಸ್ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಆ ಬ್ಯಾಂಗಲ್ ಇಷ್ಟ ಆಯಿತು, ಅಲ್ಲಿ ತೋರಿಸ್ತಾ ಅದು ಬಂತಲ್ವ. ಬಟ್ ಅವರು ಆ ಬ್ಯಾಂಗಲ್ಸ್ ಬಂದುಬಿಟ್ಟು ರೇಟ್ 450 ಹೇಳಿದ್ರು. 450 ವರ್ತ್ ಅನಿಸಿಲ್ಲ. ಸೊ ಬ್ಯಾಗ್ಸ್ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಸ್ಕರ್ಟನ್ಸ್ ಮಾಡ್ತಾಯಿದ್ರು. ವೀಡಿಯೋ ಮಾಡ್ಕೊಬೋದಾ ಅಂತ ಕೇಳಿದ್ರೆ ಅವರು ಕಾಮಿಡಿ ಏನಿದೆ, ವೀಡಿಯೋ ಮಾಡ್ಕೊಬೋದಾ ಅಂದರೆ ಅವ್ರನ್ನ ಕೇಳಿದ್ದು. ಅವರು ಅಂಗಡಿನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎದ್ದೋಗ್ಬಿಟ್ಟು ಅಯ್ಯೋ ಮನೆ ಬದೋ ನೀವು ಚಿಕ್ಕಕಲಾ ಪರಿಸರದಲ್ಲಿ 4 years ಪ್ರೈಸ್ ಎಲ್ಲ ಎಷ್ಟು ಬಿಸ್ನೆಸ್ ಎಲ್ಲ ಹೆಂಗಿರುತ್ತೆ? ಥ್ಯಾಂಕ್ ಯು. ಗಾಡಿ ಮುಂದಕ್ಕೆ ಚಾಕ್ಲೇಟ್ ಫ್ಲೇವರ್ ಎಷ್ಟು ವರ್ಷ ಆಯಿತು? ಇಲ್ಲಿ ನಾವು ಒಂದು 12 ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ. ಹೇರ್ ಆಯಿಲು, ಕಾಫಿ ಎಲ್ಲ ಮುನಾರಿಂದ ಬರುತ್ತೆ. ಮೂನಾರಿಂದ ಇಲ್ಲ ಎಲ್ಲ ಮುನಾರಿಂದ ಹೋಮ್ಮೇಡ್ ಚಾಕ್ಲೇಟ್. ಯಾರಾದರೂ ಚಿತ್ರಕಲಾ ಪರಿಸರ ವಿಸಿಟ್ ಮಾಡಿದೆ ಈ ಆಂಟಿನ ವಿಸಿಟ್ ಮಾಡಿ. ಸೊ ಎಲ್ಲ ಮೂನಾರಿಂದ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಟೆಂಪ್ಟಿಂಗ್ ಆಗಿತ್ತು. ಫುಲ್ ಚಾಕ್ಲೇಟು ಅದು ಇದು ಅಂತ ಸ್ಮೆಲ್ ಅಲ್ಲಿಂದನೇ ನನ್ನ ತಿನ್ನು ಶ್ರೇಯ ಅಂತ ಹೇಳ್ತಾಯಿತ್ತು. ಬಟ್ ಎಲ್ಲ ಕಾಸ್ಟ್ ಇತ್ತು. ಬಟ್ ನೀವು KG ಗಟ್ಟಲೆ ತೊಗೊಬೋದು, ಒಂದೊಂದೇ ಕೊಡಲ್ವಂತೆ. ಒಂದು ಚಾಕ್ಲೇಟ್ ಮಾತ್ರ ಒಂದೊಂದೇ ಕೊಡ್ತಾರಂತೆ. ಅದಕ್ಕೆ ನಾನು ಇಸ್ಕೊಂಡಿಲ್ಲ, ಬಂದುಬಿಟ್ಟೆ. ನೆಕ್ಸ್ಟ್ ಇದೆಲ್ಲ ನೋಡಿ, ಮನೇಲೆಲ್ಲ ಡೆಕೋರ್ ಮಾಡಬೇಕಂದ್ರೆ ಇಂಥ ಪ್ಲೇಸಿಗೆ ಬಂದು ಡೆಕೋರೇಟಿವ್ ಐಟಮ್ಸ್ನ ತೊಗೊಬೋದು ನೀವು. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಹಳೆ ಕಾಲದೆಲ್ಲ ಗ್ರೈಂಡ್ರ್, ಚಿಕ್ಕ ಮಕ್ಕಳಿಗೆ ಕ್ಯೂಟ್ ಆಗಿದೆ. ನೋಡಿ ಬಂದು ತಗೊಳ್ಳಿ, ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಸೋ ಬ್ಯೂಟಿಫುಲ್. ಯಾರಿಗಾದ್ರೂ ಈ ಥರ ಕಲೆಕ್ಷನ್ಸ್ ಇಷ್ಟ ಆದರೆ ಚಿತ್ರಕಲಾ ಮಂದಿರ ಚಿತ್ರಕಲಾ ಪರಿಷತ್ತಲ್ಲಿ ಬಂದಿದ್ದನ್ನ ತೊಗೊಬೋದು. ಯೂನಿಕ್ ಕಲೆಕ್ಷನ್ಸ್. ಇವನ್ ಯು ಹ್ಯಾವಿಂಗ್ ಗೋಲ್ಡ್ ಕಲರ್ ಮಿರರ್ಸ್. ಗರ್ಲ್ಸ್ ಕ್ರೇಜ್ ಇವಾಗೆಲ್ಲಾದರೂ ಆಚೆ ಹೋದರೆ ಇದನ್ನು ತೊಗೊಳ್ತಾರೆ. ವಾಟ್ ಇಸ್ ದ ಸ್ಟಾರ್ಟಿಂಗ್ ಪ್ರೈಸ್? ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮ್ಮ ಮದರ್ಸ್ಗೆಲ್ಲ ಗಿಫ್ಟ್ ಮಾಡಬೇಕು ಅಂದರೆ ಇದನ್ನು ಗಿಫ್ಟ್ ಮಾಡ್ಬೋದು. ಜಸ್ಟ್ ಈ ಮೇಲೆ ಬಟನ್ನ ಪ್ರೆಸ್ ಮಾಡಿದ್ರೆ ಸೋ ಬ್ಯೂಟಿಫುಲ್ ಅಲ್ಲ? ಇಟ್ಸ್ ದ ಪ್ರೈಸ್ ಕೊಡೋಣ ಅಂತಿದ್ದೆ ಇದನ್ನಷ್ಟೇ. ನಾನು ತೋರಿಸಿದ್ನಲ್ಲ ಅದು ನಮ್ಮಮ್ಮ ಕೊಡೋಣ ಕೊಡಿ. 550 ಹೇಳಿದ ತಕ್ಷಣ ಬೇಡ ಅದು ಅನ್ಕೊಂಬಿಟ್ಟೆ. ಬಿಕಾಸ್ 550 ಅಷ್ಟು ವರ್ತ್ ಅಲ್ಲ ಅಂತ ಅನಿಸ್ತು. ಇದೆಲ್ಲ ನಿಜವಾಗ್ಲೂ ಕ್ಯೂಟ್ ಐಟಮ್ಸ್. ಆ ಫ್ಯಾನ್ ನೋಡಿ, ಇವಾಗ ನಾವು ಟ್ರಾವೆಲ್ ಮಾಡಬೇಕು ಅದನ್ನು ತೊಗೊಬೋದು. ಆ ಥರ ಯೂನಿಕ್ ಐಟಮ್ಸ್ ಜಾಸ್ತಿ ಇಟ್ಟಿದ್ರು ಅವರಂತೂ. ಆ ಫ್ಯಾನ್ಸ್ ನೋಡಿ. ನನಗೆ ಹೆಂಗಿದ್ದು ಸ್ವಲ್ಪ ಸೆಕೆ ಆಗ್ತಾಯಿತ್ತು. ಸೊ ಫ್ಯಾನ್ ನೋಡೋ ಗ್ಯಾಪಲ್ಲಿ ಹಂಗೆ ಸ್ವಲ್ಪ ಗಾಳಿ ತೊಗೊತಾ ಇದೆ. ಪಾಪ ಭಯ ಅಂತೂ ತುಂಬ ಸ್ವೀಟ್ ಅನಿಸುತ್ತೆ, ಏನೂ ಹೇಳೇ ಇಲ್ಲ. ಎಲ್ಲ ಅವರೇ ಹೇಳ್ತಾಯಿದ್ರು ಈ ಥರ ಆನ್ ಮಾಡೋದು, ಈ ಥರ ಎಷ್ಟೊತ್ತು ಯೂಸ್ ಮಾಡ್ಬೋದು, ಆ ಥರ ಎಲ್ಲ. ಇದು ಚೆನ್ನಾಗಿತ್ತು ಅದು. ಇವಾಗ ಶೂಟಿಂಗ್ಸ್ಗೆ ಯಾರಾದರೂ ಹೋದರೆ ಅದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಶೂಟಿಂಗ್ ಪ್ಲೇಸಸಲ್ಲಿ ಜಾಸ್ತಿ ಬಿಸಿಲಿರುತ್ತೆ. ಸೊ ದೊಡ್ಡ ಫ್ಯಾನ್ ಎತ್ಕೊಂಡು ಹೋಗೋಕ್ಕಲ್ಲ. ಸೊ ಅದನ್ನು ತೊಗೊಂಡು ಹೋಗ್ಬೋದು. ಸೊ ಆಮೇಲೆ ನೋಡಿ ಕೃಷ್ಣಂದು ಫ್ರೂಟು, ತುಂಬ ಯೂನಿಕ್ ಐಟಮ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು ಅವ್ರ ಹತ್ರ. ಆ್ಯಕ್ಚುಲಿ ನಾನು ಇಲ್ಲಿ ಮನೆಯಿಂದಲೇ ಡಿಸೈಡ್ ಆಗಿ ಹೋಗಿದ್ದೆ ಚಪ್ಪಲ್ಸ್ ಎಲ್ಲ ಇಸ್ಕೊಬೇಕಂತ. ಬಟ್ ಸ್ಟಾರ್ಟಿಂಗಲ್ಲಿ 750, 550 ಹೇಳಿದ್ದು ಫ್ಲ್ಯಾಟ್ಗೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಯಾರಾದರೂ ಆ ಕಡೆ ಹೋದರೆ ತೊಗೊಬೋದು. ಯೂನಿಕ್ ಕಲೆಕ್ಷನ್ಸ್ ಇಷ್ಟಪಡೋರಿಗೆ ಅದು ವರ್ತ್ ಅನಿಸ್ಬೋದು. ಇಲ್ಲೆಲ್ಲ ಟಾಪ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗ್ 1000 ಹತ್ರ ಹೇಳ್ತಾಯಿದ್ರು. ಸರಿ ಆಯ್ತಕ್ಕ ನೀವೇ ಇಟ್ಕೊಳ್ಳಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಈ ಸೈಡಿಗೆ ಬಂದುಬಿಟ್ವಿ. ಇಲ್ಲಿ ಇಯರಿಂಗ್ಸ್ ಆಗಲಿ, ಜ್ಯುವೆಲ್ಸ್ ಆಗಲಿ. ನಾನೊಂದು ಇದು ನೋಡಿದೆ, ಇಯರಿಂಗ್. ಅದಕ್ಕೆ ಬಂದುಬಿಟ್ಟು ನನ್ನ ಕೈಯಲ್ಲಿ ಇಟ್ಟಿದ್ನಲ್ಲ, ಅದು ನಿಜ ಚೆನ್ನಾಗಿತ್ತು. ಅದು 150 ಹೇಳಿದ್ರು. 120 ಕೊಟ್ಟು ಅದನ್ನು ಮಾತ್ರ ಇಸ್ಕೊಂಡು. ಆಮೇಲೆ ಇದೆಲ್ಲ ನೋಡಿ, ಆ ಮ್ಯಾಟ್ ಇತ್ತು ಎಲ್ಲ, ಅದು ತುಂಬ ಯೂನಿಕ್ ಆಗಿತ್ತು. ಈ ಪ್ಲೇಸ್ ಎಲ್ಲ ಯೂನಿಕ್, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇಲ್ಲೆಲ್ಲ. ಬಟ್ ದೆನ್ ನೀವು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದು ನಿಮಗೆ ಯೂನಿಕ್ ಕಲೆಕ್ಷನ್ಸ್ ಜಾಸ್ತಿ ಬೇಕು ಅಂದರೆ ಹೈಲಿ ರೆಕಮೆಂಡ್ ಪ್ಲೇಸ್ ಇದೆಲ್ಲ. ನಿಜ ಚೆನ್ನಾಗಿತ್ತು ಎಲ್ಲ. ಇವಾಗ ಚಿತ್ರಕಲಾ ಪರಿಸರದಲ್ಲೇ ಇನ್ನೊಂದು ಶಾಪಿಂಗ್
ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಹೆಂಗೆ ಇವಾಗ ಜಯನಗರ್ ಫ್ಲೋತ್ ಬ್ಲಾಗ್ಸ್ ಎಲ್ಲ ಮೆಟ್ಲಿರುತ್ತಲ್ಲ ಆ ಥರ ಫೀಲ್ ಆಗ್ತಿದೆ. ಸೊ ಇಲ್ಲಿ ಇನ್ನೂ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಪ್ಪ ನನ್ನ ಫ್ರೆಂಡ್ಸ್, ಅದಕ್ಕೆ ಹೋಗಿ ನೋಡೋಣ ಅಂತ. ಇಲ್ಲಿ ಫುಲ್ ಜ್ಯುವೆಲ್ರಿ ಇತ್ತು, ಜ್ಯುವೆಲ್ರಿ ಸೆಟಪ್ಸ್ ಎಲ್ಲ. ಬಟ್ ದ ಥಿಂಗ್ ಇಸ್, ಒಂದು ಬ್ರಾಸ್ಲೆಟ್ 100 ಅಂದರು, ಅದು ಬರ್ತಿತ್ತು, ಅದು ಚೆನ್ನಾಗಿತ್ತು. ನೋಸ್ಟೆಡ್ 50 ಅಂದರು, ಬಟ್ ನೋಸ್ಟೆಡ್ ನನ್ನ ಹತ್ರ ಆಲ್ರೆಡಿ ಇತ್ತು, ಸೊ ಅದನ್ನು ತೊಗೊಂಡಿಲ್ಲ. ಬೇರೆ ಚೈನ್ಸ್ ಎಲ್ಲ ಕೇಳಿದ್ವಿ, 450, 1000, 750 ಅಂತ ಹೇಳ್ತಾಯಿದ್ರು. ಪ್ರೈಸ್ ಸ್ವಲ್ಪ ಹೈ ಆಗಿತ್ತು, ಬಟ್ ಅವ್ರು ಯೂಸ್ ಮಾಡೋದೆಲ್ಲ ಪ್ಯೂರ್ ಥಿಂಗ್ಸ್ ಅಲ್ವಾ. ಇಲ್ಲಿಗ ಟಾಪ್ಸು ಅಷ್ಟೇ, ಸ್ಯಾರೀಸು ಅಷ್ಟೇ, ಸ್ಟಾರ್ಟಿಂಗ್ ವಿತ್ 1000 ಅಂತ ಹೇಳಿದ್ರು. ಕಲೆಕ್ಷನ್ಸ್ ಚೆನ್ನಾಗಿತ್ತು, ಅಂದರೆ ಪ್ಯೂರ್ ಸಿಲ್ಕ್, ಪ್ಯೂರ್ ಕಾಟನ್ ಆ ಥರ ಯೂಸ್ ಮಾಡ್ತಾರೆ, ಅದಕ್ಕೆ ಅವ್ರ ಹತ್ರ ಅಷ್ಟು ಪ್ರೈಸ್. ಈ ಇಯರಿಂಗ್ಸ್ನ ತೊಗೊಂಡೆ ಅಂತ ಅವಾಗಲೇ ಹೇಳಿದ್ನಲ್ಲ, ಇದೊಂದು ತೊಗೊಂಡೆ. ನೆಕ್ಸ್ಟ್ ಬೇರೆ ಏನಾದರೂ ಶಾಪ್ ಮಾಡೋಣ ಅಂತ ನೋಡ್ತಾ ಇದ್ದೆ, ಎಲ್ಲ ಸ್ವಲ್ಪ ಹೈ ಬಜೆಟಲ್ಲೇ ಇತ್ತು. ಸೊ ಅದಕ್ಕೆ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಇಲ್ಲಿ ಚೆನ್ನಾಗಿತ್ತು, ಬಟ್ ಸೆಟ್ ಆಗಿದ್ರೆ ಚೆನ್ನಾಗಿತ್ತು. ಒಂದು ಟಾಪ್ಗೆ ಅವ್ರು ಬಂದುಬಿಟ್ಟು 750, ಮತ್ತು ಸ್ಟಾರ್ಟಿಂಗ್ 750, 1000 ಇದೆ ಒಂದೊಂದು ಟಾಪ್ ಅಂತ ಹೇಳಿದ್ರು. ನೆಕ್ಸ್ಟ್ ಈ ಶಾಪಿಗೆ ಬಂದ್ವಿ. ಇಲ್ಲಿ ಸ್ಯಾರೀಸ್ ಚೆನ್ನಾಗಿತ್ತು, ನಿಜವಾಗ್ಲೂ ಬ್ಯೂಟಿಫುಲ್ ಆಗಿತ್ತು. ಪ್ಯೂರ್ ಕಾಟನ್ ಸಿಲ್ಕ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ನನಗೆ ಗೋಲ್ಡ್ ಕಲರ್ ಸ್ಯಾರಿ ಇಷ್ಟ ಆಯಿತು. ಪ್ರೈಸ್ ಕೇಳಿದ್ರೆ ಅರೌಂಡ್ ಏನೋ ಜಾಸ್ತಿ ಹೇಳಿದ್ರು, ಸೊ ಬಂದುಬಿಟ್ಟೆ. ಅದು ನಿಜ ಚೆನ್ನಾಗಿರೋ ಸ್ಯಾರಿ ಅದು. ಈ ಟಾಪ್ ಆ್ಯಕ್ಚುಲಿ ನನ್ನ ಹತ್ರ ಇದೆ, ಬ್ಲೂ ಕಲರ್. ಅದಕ್ಕೆ ಕಿತ್ತು ಹೇಳ್ತಾ ಇದ್ದೆ, ನಿನ್ನ ಹತ್ರ ಇದೆಯಲ್ಲ, ಇಲ್ಲೊಂದು ಸತಿ ಪ್ರೈಸ್ ಕೇಳೋವಾಗ ನಾವು ಕಂಪೇರ್ ಮಾಡೋಣ ಅಂತ. ವಾಟ್ ಈಸ್ ದ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ, ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ 750 ಆ್ಯಂಡ್ ಯು ಹ್ಯಾವ್ ಟಾಪ್ಸ್ ಪ್ಲಸ್ 1000 ಅಂದರು. ಓಕೆ ಥ್ಯಾಂಕ್ ಯು ಅಂತ ಮನಸ್ಸಲ್ಲಿ ಹೊಟ್ಕೊಂಡು ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ನೆಕ್ಸ್ಟ್ ಶಾಪ್ ನೋಡಿದ್ವಿ. ಸೊ ಇಲ್ಲೂ ಜ್ಯುವೆಲ್ಲರಿ ಸೆಟಪ್ಸ್ ಇತ್ತು, ಚೆನ್ನಾಗಿತ್ತು. ಬಟ್ ಕಲೆಕ್ಷನ್ಸ್ ಎಲ್ಲ ಹ್ಯಾಂಡ್ ಬ್ಯಾಂಗಲ್ಸ್ ಇಸ್ಕೊಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅದೆಲ್ಲ ಕಾಸ್ಟ್ ಆಗಿತ್ತು. ಆಮೇಲೆ ನೋಡಿದ್ದು ನಾನು ಸ್ವಲ್ಪ ಉಲ್ಶನ್ ಚಾಕ್ಲೇಟ್ ಕೊಟ್ಟಿದ್ದೆ. ಈ ಬುಕ್ಸ್ ಬಂದುಬಿಟ್ಟು ಆಮೇಲೆ ಮ್ಯಾಮ್ ಕರೆದ್ರು, ಟೈಮ್ ಆಯಿತು, ಇನ್ನೂ ಕಾಲೇಜಿಗೆ ರಿಟರ್ನ್ ಹೋಗಬೇಕು ಅಂತ. ಸೊ ಹೊರಟ್ವಿ. ಸೊ ನೋಡಿ ವಿಧಾನಸೌಧ ಪ್ಲೇಸ್ ಅಂತೆ. ಸೊ ನನ್ನ ಫ್ರೆಂಡ್ ತೋರ್ಸೋಕೆ ಹೇಳಿದ್ದು, ಅದಕ್ಕೆ ಅದು ಫೇಮಸ್ ಪಾಸ್ತಾ ಶಾಪ್ ಅಂತ ಹೇಳ್ತಾ ಇದ್ಲು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಡೇನ ಮಾತ್ರ. ಆಮೇಲೆ ಸ್ವಲ್ಪ ಮಜಾ ಮಾಡೋಕ್ಕೆ ಸಾಂಗ್ಸ್ ಕೂಡ ಆಡಿದ್ವಿ, ಕೇಳಿಸ್ಕೊಳ್ಳಿ ನೀವೇ. ಸಾಲುದಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸೊ ಈ ರೀತಿ ಎಂಜಾಯ್ ಮಾಡಿದ್ವಿ. ಐ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್.